ಏನು ಹೇಳಲಿ ನಾನು ಹೊಸತರ ಏನು ಇದ್ದರೂ ನಿನ್ನ ನಂತರ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿಗೆ ಸ್ವಾಗತ. ನಾನು ಪಲ್ಲವಿ ರಾಜ್. ಇವತ್ತು ನನ್ನ ಜೊತೆಗೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಇವರು ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ನಲ್ಲೂ ನಂಬರ್ ಒನ್ನು, ಸಿಂಗಿಂಗ್ನಲ್ಲೂ ನಂಬರ್ ಒನ್ನು. ಇವರು ಶೋಸ್ ಆಗಿರಬಹುದು ಅಥವಾ ಇವ್ರು ಹಾಡು ಹೇಳಕ್ಕೆ ನಿಂತರೆ ನಾವೆಲ್ಲರೂ ಕೂಡ ಒನ್ ಮೋರ್ ಅಂತೀವಿ. ಅಷ್ಟು ಸುಂದರವಾದಂತಹ ಧ್ವನಿನ ಇವರು ಇಟ್ಕೊಂಡಿದ್ದಾರೆ. ನಮ್ಮ ಕನ್ನಡದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಭಾಷೆನಲ್ಲೂ ಕೂಡ ಹೋಗಿ ನಮ್ಮ ಕನ್ನಡದ ಒಂದು ಕಂಪನ್ನು ಬೇರೆ ಭಾಷೆಯವರಿಗೂ ಕೂಡ ಪಸರಿಸಿ ಬಂದಿದ್ದಾರೆ. ಸೊ ಯಾರೂ ಅಲ್ಲ ನಮ್ಮ ಜೊತೆಗಿರೋರು, ಸರಿಗಮಪ 20 ವಿನ್ನರ್ ದರ್ಶನ್ ನಾರಾಯಣ್ ಅವರು. ಸೊ ನಾವು ವೆಲ್ಕಮ್ ಮಾಡಿ, ನಾನು ತುಂಬ ಮಾತಾಡೋದಿದೆ, ಮಾತಾಡ್ತಾ ಹೋಗೋಣ. ದರ್ಶನ್ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಬಾಸ್ ಟಿವಿ, ನೀವು ಹೇಗಿದ್ದೀರಾ? ನಾವೇ ಬಾಸ್, ನಾವು ತುಂಬ ಚೆನ್ನಾಗಿದ್ದೀವಿ. ಓಕೆ, ತುಂಬ ಚೆನ್ನಾಗಿ ಹಾಡಿದ್ರಿ, ನಮಗೆ ತುಂಬ ಇಷ್ಟ ಆಯಿತು. ಜೊತೆಗೆ ಇವಾಗಲೂ ಒಳ್ಳೊಳ್ಳೆ ಶೋಸ್ ಕೂಡ ಮಾಡ್ತಾ ಇದ್ದೀರಾ. ಹೇಗಿದೆ ರೆಸ್ಪಾನ್ಸು? ಹೇಗೆ ನಡೀತಾ ಇದೆ ಲೈಫು? ಅದು ತುಂಬ ಚೆನ್ನಾಗಿ ನಡೀತಾ ಇದೆ. ಸೊ ಕಾನ್ಸರ್ಟ್ಸ್ ನಡೀತಾ ಇದೆ ಆ್ಯಂಡ್ ಸಿನಿಮಾಗೆಲ್ಲ ಆಗ್ತಾ ಇದೆ. ಈಗ ಎಲ್ಲರ ಕಾಲ ನಡೀತಾ ಇದೆ ಕಾಲ. ಮೊನ್ನೆ ಚಂದನ್ ಅವ್ರು ಬಂದು ಅದಕ್ಕೆ ಹಾಡಿದ್ರಿ. ಈಗ ನಾಳೆ ರುದ್ರಾಭಿಷೇಕ ಅಂತ ಸಿನಿಮಾ ಇಲ್ಲೇ ನಾಳೆ ಲಾಂಚ್ ಇದೆ, ಆ ಸಾಂಗು ಆ್ಯಂಡ್ ನಂದು ಇಂಡಿಪೆಂಡೆಂಟ್ ಸಾಂಗ್ಸ್ ಎಲ್ಲ ಮಾಡ್ತಾ ಇದ್ದೀರಿ. ಸೊ ಗೋಯಿಂಗ್ ಗುಡ್, ನಡೀತಾ ಇದೆ. ಎಲ್ಲರೂ ಕಾಲು ಎಳೆತಿದೆ ಕಾಲ ಅನ್ಕೊಂಡು ಎಷ್ಟು ಜನ ಕಾಲು ಎಳೆದಿದ್ದೀರಾ? ಕಾಲೆಲ್ಲ ನಾವು ಎಳೆಯಲ್ಲ ರೀ, ನಮ್ಮ ಕಾಲು ಎಳೆಯೋರು ತುಂಬ ಜನ ಇದ್ದಾರೆ ಅಷ್ಟೇ. ನಾವು ಯಾರ್ದು ಎಳಿಯೋಕ್ಕಾಗಲ್ಲ. ಓಕೆ, ಇವತ್ತು ಒಂದು ಒಳ್ಳೆ ಪ್ರೆಸ್ ಮೀಟ್ ಆಯಿತು. ಜೊತೆಗೆ ಅಷ್ಟು ಅಫೋರ್ಡಬಲ್ ಪ್ರೈಸಲ್ಲಿ ಒಂದು ಲೈವ್ ಕಾನ್ಸರ್ಟ್ನ ಕೊಡ್ತಾ ಇದ್ದಾರೆ ಅಜಿನೀಶ್ ಸರ್. ಸೊ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಫಸ್ಟ್ ಆಫ್ ಆಲ್ ಅಜ್ಜು ಸರ್ ಕಂಗ್ರ್ಯಾಚುಲೇಷನ್ಸ್. ಸೊ ಲೈವ್ ಇನ್ ಕಾನ್ಸರ್ಟ್ ಫೈನಲಿ ಇನ್ ಬೆಂಗಳೂರು ಆಗ್ತಾ ಇದೆ, ಕನ್ನಡ. ಆ್ಯಂಡ್ ಇನ್ನೊಂದೇನು ಅಂದರೆ ತುಂಬ ರೀಸನಬಲ್ ರೇಟ್ ಇದು. ನೋಡಿದವ್ರು ಅನ್ಕೋಬೋದು ಏನು ಇಷ್ಟೊಂದು ಅಂತ. ಪಾಪ ಎಷ್ಟೊಂದು ಜನ ಹೆಂಗೆಂಗೋ ಶೋಸ್ ಮಾಡ್ತಾ ಇದ್ದಾರೆ, ಎಷ್ಟೆಷ್ಟೋ ದುಡ್ಡು ಹಾಕಿ. ಬಟ್ ಇದು ರೀಸನಬಲ್ ರೇಟು. ಸೊ ತುಂಬ ಒಳ್ಳೆ ಕಮ್ಮಿ ದುಡ್ಡಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸು. ಅಷ್ಟು ಜನ ಸಿಂಗರ್ಸು, ಮ್ಯೂಸಿಷಿಯನ್ಸು, ಥೈಲ್ಯಾಂಡಿಂದೆಲ್ಲ ಬರ್ತಾ ಇದ್ದಾರೆ. ಸೊ ಆರ್ಕೆಸ್ಟ್ರಾ ಟೀಮು. ಸೊ ಅವ್ರ ಜೊತೆ ನಮ್ಮ ಅಜ್ಜು ಸರು ಆ್ಯಂಡ್ ಎಲ್ಲ ಸಿಂಗರ್ಸು ಆ್ಯಂಡ್ ಡ್ಯಾನ್ಸರ್ಸ್ ಇರ್ತಾರೆ, ಫೈರ್ ವರ್ಕ್ಸು ಎಲ್ಲ ಇರುತ್ತೆ. ಸೊ ಅದೊಂದು ಫೆಸ್ಟಿವಲ್ ಥರ ಚೆನ್ನಾಗಿರುತ್ತೆ. ಸೊ ಮಿಸ್ ಮಾಡದೆ ಟಿಕೆಟ್ಸ್ ಬುಕ್ ಮಾಡ್ಕೊಳ್ಳಿ, ಹೋಗಿ ನೋಡಿ 16th ಅಂತ ಹೇಳ್ತೀನಿ. ಸೊ ನೀವು ಯಾವ ಹಾಡು ಹಾಡ್ತಾ ಇದ್ದೀರಾ ಎಲ್ಲಿ? ಇಲ್ಲಿ ಲೈವ್ ಕಾನ್ಸರ್ಟಲ್ಲಿ? ಲೈವ್ ಕಾನ್ಸರ್ಟಲ್ಲಿ ಮೇ ಬಿ ಗೊತ್ತಿಲ್ಲ ಇನ್ನು, ಆಗಿಲ್ಲ. ಹೌದು, ನಿಮ್ಮ ಮನಸ್ಸಲ್ಲಿ ಯಾವುದಿದೆ? ಅದು ಎಷ್ಟು ಎಲ್ಲ ಇರ್ತವೆ ಬಟ್ ಸೊ ಬಟ್ ಏನು ಮಾಡೋಕ್ಕಲ್ಲ, ಅವ್ರು ಹಾಡ್ತಾರೆ, ಸಿಂಗರ್ಸ್ ಅವ್ರು ಹಾಡ್ತಾರೆ ಆ ಸಾಂಗ್. ಫಾರ್ ಎಕ್ಸಾಂಪಲ್ ಮದನ ಮನ ಮೋಹಿನಿ ಇರ್ಬೋದು. ಸೊ ಅದೆಲ್ಲ ಸಿಂಗರ್ಸ್ ಹಾಡ್ತಾ ಇದ್ದಾರೆ. ಇಲ್ಲಾಂದರೆ ಅಬ್ಬಬ್ಬಾ ತನಾನೆ ಆ ಸಾಂಗ್ ಇರ್ಬೋದು. ಸೊ ಎಲ್ಲ ಅವ್ರು ಹಾಡ್ತಾರೆ, ವಿ ಬಿ ಸರ್. ಸೊ ಗೊತ್ತಿಲ್ಲ ಏನಾಗುತ್ತೆ ಏನು ಅಂತ. ನೀವು ಅವಾಗಲೇ ಹೇಳ್ತಾ ಇದ್ರಿ ಬೇರೆ ಬೇರೆ ಭಾಷೆಯಲ್ಲೂ ನಾನು ಹೋಗಿ ನೋಡಿದ್ದೀನಿ ಲೈವ್ ಕಾನ್ಸರ್ಟ್ನ. ಸೊ ನಮ್ಮ ಕನ್ನಡದಲ್ಲಿ ಅದು ಕೂಡ ನಮ್ಮ ಕನ್ನಡಿಗರು ಕೇಳ್ತಾ ಇದ್ರು, ವೆಯ್ಟ್ ಮಾಡ್ತಾ ಇದ್ರು, ಯಾವಾಗ ಬರುತ್ತಪ್ಪ ಅಂತ. ಸೊ ಆ ಟೈಮ್ ಹತ್ರ ಬಂದಿದೆ. ನೀವು ಕೂಡ ಬೇರೆ ಬೇರೆ ಭಾಷೆಯಲ್ಲಿ ಹೋಗಿ ಬಂದಿರೋದ್ರಿಂದ ನಿಮಗೆ ಏನು ಅನಿಸುತ್ತೆ? ನಂಗೇನು ಅನಿಸುತ್ತೆ ಅಂದರೆ, ಫಸ್ಟ್ ಆಫ್ ಆಲ್ ಏನಾಗುತ್ತೆ ಅಂದರೆ, ಬೇರೆ ಭಾಷೆಯಲ್ಲಿ ಅವ್ರ ಕಾನ್ಸರ್ಟ್ಸ್ಗಾಗಲಿ ತುಂಬ ವ್ಯಾಲ್ಯೂ ಕೊಡ್ತಾರೆ ಆ್ಯಂಡ್ ಇದು ಮಾಡ್ತಾರೆ. ನಮ್ಮದ್ರಲ್ಲಿ ಏನಾಗುತ್ತೆ ಅಂದರೆ, ನನಗೆ ಅನ್ಸಂಗೆ ಜಾಸ್ತಿ ಅಂದರೆ ಎಲ್ಲ ಹಿಂದಿ ಅವರು ಇವರೆಲ್ಲ ಮಿಕ್ಸಪ್ ಆಗಿ. ಬಟ್ ಕನ್ನಡ ಕಾನ್ಸರ್ಟ್ ಅಂದಾಗ ಲೈಕ್ ನಮ್ಮವ್ರು ಹೋಗಿ ನೋಡಬೇಕು. ಇವಾಗ ಸಿನಿಮಾಗೆ ಏನಾಗ್ತಾಯಿದೆ ಅಂದರೆ, ಒಂದು ಇದಾದಮೇಲೆ ಬಿಡು ಓ ಟಿ ಟಿಲಿ ಬರುತ್ತಲ್ಲ ನೋಡೋಣ, ಅದೊಂದು ಬಂದುಬಿಟ್ಟಿದೆ. ಆ ಥರ ಆಗಬಾರ್ದು. ಸೊ ಲೈವ್ ಕಾನ್ಸರ್ಟ್ಸ್ ಅಂದಾಗ ಹೋಗಬೇಕು. ಟಿಕೆಟ್ 9,000ನಾ? ಬಿಡುಗರು ಬೇರೆ ಏನಾರ ಮಾಡ್ತೀನಿ ಅದರಲ್ಲಿ. ಈ ಮೆಂಟಾಲಿಟಿ ಫಸ್ಟು ಆಚೆ ಹಾಕಬೇಕು. ಬಂದು ಶೋಸ್ ನೋಡಬೇಕು ಆ್ಯಂಡ್ ಎಂಟರ್ಟೈನ್ಮೆಂಟ್ ಅದು ಹೆಂಗಿರುತ್ತೆ ಅಂತ ನೋಡಿ. ನೀವು ನೋಡ್ದೇ 9,000 ಕೊಡಬೇಕಾ ಅಂದರೆ, ಬರಲಿ ನೋಡಲಿ, ಆಮೇಲೆ ನೀವು ಡಿಸೈಡ್ ಮಾಡಿ. ಸೊ ಇವಾಗ ಅದೇ ಪ್ರಾಬ್ಲಮ್, ಬರಲ್ಲ, ಬನ್ನಿ ನೋಡಿ ಕಾನ್ಸರ್ಟ್ಸ್ನೆಲ್ಲ, ಚೆನ್ನಾಗಿರುತ್ತೆ, ಒಳ್ಳೆ ಎಕ್ಸ್ಪೀರಿಯನ್ಸು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ನಾನು ಬುಕ್ ಮೈ ಶೋನಲ್ಲಿ ಪ್ರೈಸಸ್ ನೋಡ್ತಾ ಇದ್ದೆ ಅಜಿನೀಶ್ ಸರ್ ಅವ್ರದ್ದು. 5 per head 500 ಅಂತ ಇದೆ. ಅದು 500 ಮಾಡಿದ್ರೆ ವರ್ತಾ ಅದು? ಅಂದರೆ ಆರ್ಗನೈಸ್ ಮಾಡಿರೋರಿಗೆ ವರ್ತಾ ಅದು? ಏನಾಗುತ್ತೆ ಅಂದರೆ, ತುಂಬ ಜಾಸ್ತಿ ಇಡ್ತಾರಲ್ಲ, ಆವಾಗ ಎಲ್ಲರಿಗೂ ಪೇಮೆಂಟು ಕ್ಲಿಯರ್ ಮಾಡಿ ಅವ್ರಿಗೂ ಒಂದಷ್ಟು ಅಂತ ಬರುತ್ತೆ. ಇಲ್ಲೇನಾಗುತ್ತೆ, ಪಾಪ ಅವ್ರು ಹೇಳೋಕ್ಕಾಗಲ್ಲ ವರ್ತ ಏನೋ. ಬಟ್ ಅವರು ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಎಲ್ಲರೂ ಬಂದು ನೋಡಬೇಕು ನನ್ನ ಶೋನ. ಬರೀ ಈ ಕ್ಯಾಟಗರಿ ಅವ್ರು ಮಾತ್ರ ಬರಲಿ ಅಲ್ಲ. 500 ರೂಪಾಯಿ ಅಂದರೆ ಬರ್ತಾರೆ. ಓಕೆ, ಎಲ್ಲೊಂದು ಇವಾಗ ಸಿನಿಮಾ ಥಿಯೇಟ್ರಲ್ಲಿ 500 ರೂಪಾಯಿ ಕೊಡ್ಬೋದು. ಇಲ್ಲಿ ಅದು 2.5 ಅವರ್ ಅಷ್ಟೇ. ಇಲ್ಲಿ 3 ಅವರ್ 4 ಅವರ್ ಇರ್ಬೋದು ಕಾನ್ಸರ್ಟು. ಅಂದರೆ ಎಂಟ್ರಿ ಆಗಿ ಶೋ ಮುಗಿಸಿ ಹೋಗೋವರೆಗೂ ಒಂದು 3 to 4 ಅವರ್ಸ್ ಆಗುತ್ತೆ. ಅಷ್ಟು ಎಂಟರ್ಟೈನ್ಮೆಂಟ್ ಅವ್ರಿಗೆ 500 ರೂಪಾಯಲ್ಲಿ ಸಿಗಲಿ ಅನ್ನೋ ಒಂದು ಇದಷ್ಟೇ. ಸಿಗಲಿ ಮಾಡ್ಬೋದು ಅನ್ನೋ ಒಂದು ಕರ್ಟಸಿ ಅಥವಾ ಏನೋ ಇದಾಗಿರ್ಬೋದು. ಲೈಕ್ ಫ್ರೀ ಹ್ಯಾಂಡ್ ಸಿಗಲಿ ಎಲ್ಲರಿಗೂ ಅನ್ನೋದೊಂದು, ಅದೊಂದು ಅಡ್ವಾಂಟೇಜ್ ಇದೆ. ಬಟ್ ಲಾಸು ಅದು ಅವ್ರು ನೋಡ್ಕೋತಾರೆ, ಏನು ಮಾಡೋಕ್ಕಾಗಲ್ಲ. ಲೈಕ್ ನಿಮಗೆ ಇವ್ರ ಜೊತೆಗೆಲ್ಲ ವರ್ಕ್ ಮಾಡ್ತಿರುವಂತಹ ಎಕ್ಸ್ಪೀರಿಯನ್ಸ್ ಹೇಗಿದೆ? ಏನು ಹೇಳ್ಕೊಡ್ತಾರೆ ಇನ್ನು?
ಹಾಸ್ಟೆಲ್ ಹುಡುಗರ ಟೈಮಿಂದ ವರ್ಕ್ ಮಾಡ್ತಾ ಇರಿ 2020 ಅನ್ಸು 2021 ಇವ್ರ ಅಜ್ಜು ಸರ್ ಜೊತೆ ಹಾಸ್ಟೆಲ್ ಹುಡುಗರದಲ್ಲ. ಸೊ ಅವಾಗಿಂದ ಹಾಡ್ತಾ ಇದ್ದೀನಿ, ಮೀಟ್ ಮಾಡ್ತೀರಿ, ಸಿಗ್ತೀರಿ. ಡೆಡಿಕೇಶನ್ ಅದು ಕಲ್ದಿತಾ ಇದ್ದೀರಿ. ಆ್ಯಂಡ್ ಕನ್ಸಿಸ್ಟೆನ್ಸಿ ಬಿಡಬಾರ್ದು. ಇವಾಗ ಸಿಕ್ಕಿಲ್ಲ ಅಂದ ತಕ್ಷಣ ಬಿಡು ಇವಾಗ ಆಗಲ್ಲ ಅಂದ್ಬಿಟ್ಟು ಬಿಟ್ಬಿಡೋದಲ್ಲ. ಸೊ ಮಾಡ್ತಾ ಇರಬೇಕು. ಯಾವಾಗ ಒಂದು ಪಾಯಿಂಟಲ್ಲಿ ಹಿಟ್ ಆಗುತ್ತೋ ಆವಾಗಲೇ ಕ್ಲಿಕ್ ಆಗುತ್ತೆ. ಸೊ ಆಮೇಲೆ ಬಿಡು ಆಗ್ತಾ ಇಲ್ವಲ್ಲ ಅದು ಬಿಡಬಾರ್ದು, ಕಲಿತಾ ಇರಬೇಕು, ಯಾವಾಗಲೂ ಕಲಿತಾ ಇರಬೇಕು. ಆ್ಯಂಡ್ ಕಾನ್ಫಿಡೆಂಟ್ ಆಗಿರಬೇಕು, ಅಷ್ಟೇ. ಫೋಕಸ್ಡ್ ಆಗಿರಿ ಅಂತ ಹೇಳ್ಬೋದು. ನಾನು ಯಾವಾಗಲೂ ನಿಮ್ಮನ್ನ ಮೀಟ್ ಮಾಡಿದಾಗ ಈ ಪ್ರಶ್ನೆ ಕೇಳಲೇಬೇಕು ಅಂತ ಅವಾಗಿಂದ ಅನ್ಕೊಳ್ತಾ ಇದ್ದೆ. ಇವತ್ತೇ ನಾನು ನಿಮ್ಮನ್ನು ಫಸ್ಟ್ ಇಲ್ಲಿ ಮೀಟ್ ಮಾಡಿದ್ದು. ನೀವು ಇಷ್ಟೊಂದು ಚೆನ್ನಾಗಿ ಹಾಡ್ತೀರಲ್ಲ, ನಿಮ್ಮ ಗುರು ಯಾರು ಸಂಗೀತಕ್ಕೆ? ನಾನು ಸುಮಾರು ಜನ ಹತ್ರ ಕಲ್ತೀನಿ, ಒಂದು 4-5 ಜನ ಹತ್ರ. ಲೈಕ್ ಉಮೇಶ್ ಕೊಲ್ಲೂರ್ ಅಂತ ಒಬ್ರಿದ್ರು, ಅವ್ರ ಹತ್ರ. ಪಂಡಿತ್ ಗೋಪಾಲ್ ರಾಯಚೂರು, ಆನಂದ್ ಮಾದಲಿಗೆರೆ, ಸುಚೇತನ್ ರಂಗಸ್ವಾಮಿ, ಭಾಗೀರಥಿ ಅಂತ. ಸೊ ಎಲ್ಲ ಹಿಂದೂಸ್ತಾನಿ, ಕರ್ನಾಟಕ, ಫಿಲ್ಮಿ ಎಲ್ಲ ಒಬ್ಬೊಬ್ರ ಹತ್ರ ಎಲ್ಲ ಕಲ್ತೀನಿ. ಆ್ಯಂಡ್ ಈಗಲೂ ಅಷ್ಟೇ, ಯಾರ್ಯಾರು ಸಿಗ್ತಾರೋ ಅವರೊಂದಷ್ಟು ಹೇಳ್ಕೊಡ್ತಾರೆ. ಸೊ ಎಲ್ಲರ ಹತ್ರ ಇವಾಗ ಪಿಯಾನೋ ಆಗಿರ್ಬೋದು ಅಥವಾ ಗಿಟಾರು, ಇನ್ಸ್ಟ್ರೂಮೆಂಟ್ಸ್ ಏನೇ ಆಗಲಿ ಎಲ್ಲ ಒಬ್ಬೊಬ್ರು ಹೇಳ್ಕೊಡ್ತಾ ಇರ್ತಾರೆ. ಅಲ್ಲಲ್ಲಿ ಕಲಿತಾ ಇರ್ತೀರ ಅಷ್ಟೇ. ಸೊ ಈಗ ಹಂಗಾಗಿದೆ. ಓಕೆ, ಹಾಗಾದ್ರೆ ಫೇವ್ರೆಟ್ ಸಿಂಗರ್ ಯಾರು ನಮ್ಮ ಕನ್ನಡದಲ್ಲಿ? ಕನ್ನಡದಲ್ಲಿ ಫೇವ್ರೆಟ್ ಸಿಂಗರ್ ಅಂದರೆ ಈಗ ಅಂದರೆ ನಂಗೆ ಯಾವಾಗಲೂ SPB ಸರು, ನೆಕ್ಸ್ಟು VP ಸರು ಎಲ್ಲ ಇದ್ದರು. ಈಗ ನನಗೆ ಸಂಜಿತ್, ವೈಭವ್ ಆ್ಯಂಡ್ ಇವ್ರು ನಮ್ಮ ಸಿದ್ಧಾರ್ಥ್ ಬೆಲ್ಮಣ್ಣು ಸೊ ಇಷ್ಟ ಆಗ್ತಾರೆ. ಹಾಗೆ ನಿಮ್ಮ ಇನ್ಸ್ಟಾಗ್ರಾಮ್ನ ನೋಡ್ತಾ ಇದ್ದೆ ನಾನು. ಚೈತ್ರಾ ಮ್ಯಾಮ್ ಜೊತೆಗೆ ಫೋಟೋ ಇತ್ತು, ಆಮೇಲೆ ತೆಲುಗುವಲ್ಲಿ ಹಾಡು ಬಂದಿರೋದಿತ್ತು. ಸೊ ಆ ಒಂದು ಪ್ರೋಗ್ರಾಮ್ನ ಒಂದು ಸ್ಪೆಷಾಲಿಟಿ, ಅಲ್ಲಿನವರು ನಿಮ್ಮನ್ನ ಹೇಗೆ ಟ್ರೀಟ್ ಮಾಡಿದ್ರು ಅದ್ರ ಬಗ್ಗೆ ಹೇಳೋದಾದ್ರೆ? ಸೊ ತೆಲುಗು ಇಂಡಿಯನ್ ಐಡಲ್ ಅಂದರೆ ಲೈಕ್ ಹೋದ ತಕ್ಷಣ ಒಂದು ಹೊಸ ಸ್ಟೇಜು, ಹೊಸ ಜನ, ಹೊಸ ಹೆಂಗಪ್ಪ ಇಲ್ಲಿ ಸರ್ವೈವಲ್ಲು ಅಂತ ಇತ್ತು. ಬಟ್ ಹೋದ್ಮೇಲೆ ಲೈಕ್ ಸ್ಟಾರ್ಟಿಂಗ್ ತುಂಬ ಅಂದರೆ ಕನೆಕ್ಟ್ ಆಗೋಕ್ಕೆ ಕಷ್ಟ ಆಗ್ತಿತ್ತು. ಬಿಕಾಸ್ ಅವ್ರದ್ದೇ ಒಂದು ಇದಿರುತ್ತೆ, ವ್ಯಕ್ತಿತ್ವ, ಜನ. ಹೋಗ್ತಾ ಹೋಗ್ತಾ ನಿಧಾನಕ್ಕೆ ಅರ್ಥ ಮಾಡ್ಕೊಳಕ್ಕೆ ಸ್ಟಾರ್ಟ್ ಆದ್ವಿ. ಆ್ಯಂಡ್ ಬಾಂಡಿಂಗ್ ಆಯಿತು. ಎಲ್ಲರೂ ಮನುಷ್ಯ ಅಲ್ವಾ ಅಟ್ ದಿ ಎಂಡ್. ಸೊ ಅದೊಂದು ಕನೆಕ್ಟಿವಿಟಿ ಆಯಿತು. ಆ್ಯಂಡ್ ಹಾಡೋಕ್ಕೂ ಶುರು ಮಾಡಿದ್ವಿ ತೆಲುಗುಲಿ. ಅವರು ಒಂದು ವಾವ್, ಕನ್ನಡದಿಂದ ಬಂದು ಹಾಡ್ತಾನೆ ಇಷ್ಟು ಚೆನ್ನಾಗಿ ಅಂತ. ಸೊ ಅಪ್ರಿಸಿಯೇಷನ್ಸು. ಸೊ ಚೆನ್ನಾಗಿ ಮಿಂಗಲ್ ಆದ್ರಿ. ಆ್ಯಂಡ್ ತಮ್ಮನ್ನವರು ಅದೇ ಮಾತಾಡಿ ಹೇಳಿದ್ರು, ನೆಕ್ಸ್ಟ್ ಸಿನಿಮಾಲಿ ಸುದೀಪ್ ಅವ್ರಿಗೆ ಮಾಡ್ತಾಯಿದ್ದೀವಿ ಅಂತ. ಸೊ ಅದರಲ್ಲಿ ಒಂದು ಸಾಂಗ್ ಹಾಡ್ತೀರಾ ನೀವು ಅಂತ ಮಾತಾಡಿದ್ದಾರೆ. ಸೊ ತಮ್ಮನ್ ಮ್ಯೂಸಿಕ್ ಡೈರೆಕ್ಟರ್ ಅವರು, ಅಲ್ಲಿ ಜಡ್ಜ್ ಆಗಿದ್ರು ಅವರು. ಸೊ ಸುದೀಪ್ ಸರ್ ಕನ್ನಡದಲ್ಲಿ ಮಾಡ್ತಾರೆ ಅವರು, ಮೇ ಬಿ ಒಂದು ಕಮಿಂಗ್ 2 yearsಲ್ಲಿ. ಸೊ ಅದಕ್ಕೊಂದು ಹಾಡ್ತಾ ಇದ್ದೀರಿ. ಚಿತ್ರಮಾನ್ ಮ್ಯಾಮ್ ಮೀಟ್ ಮಾಡಿದ್ರಿ, ಅದ್ರ ಬಗ್ಗೆ ಹೇಳೋದಾದ್ರೆ? ಸೊ ಅವ್ರ ಜೊತೆ 2 ಶೋ ಮಾಡಿದ್ವಿ ಕನ್ನಡದಲ್ಲಿ. ಸೊ ತುಂಬ ವೆರಿ ಗುಡ್ ಪರ್ಸ್ನಾಲಿಟಿ, ಹಂಬಲ್, ನಮ್ಮ ತಾಯಿ ಥರ. ಸೊ ಅಷ್ಟು ಕನೆಕ್ಟಿವಿಟಿ ಕೊಡ್ತಾರೆ. ಅಂದರೆ ಲೆವೆಲ್ ಮೇಂಟೈನ್ ಮಾಡಲ್ಲ ಅಥವಾ ನಾನು ಸಿಂಗರ್ ಆ ಥರ ಎಲ್ಲ, ತುಂಬ ಮಿಂಗಲ್ ಆಗಿ. ಸೊ ಫ್ರೀ ಹ್ಯಾಂಡ್, ಅಷ್ಟು ಕನೆಕ್ಟಿವಿಟಿ ಕೊಡ್ತಾಯಿದ್ರು. ವೆರಿ ಹಂಬಲ್, ವೆರಿ ಡೆಡಿಕೇಟೆಡ್. ನಮ್ಗೆ ಊಟ ಅವರೇ ಬಿಸ್ಕೆಟ್ ಎಲ್ಲ ತಿನ್ಸಿದ್ರು ಸ್ಟೇಜಲ್ಲೆಲ್ಲ. ಇನ್ಸ್ಟಾಲೆಲ್ಲ ಇದೆ. ಸೊ ಅವರೇ ಸ್ಟೇಜ್ ಮೇಲೆ ತಿನ್ಸಿದ್ರು ಎಲ್ಲ. ಅವ್ರು ಏನೋ ತರ್ತಾರೆ ಬ್ಯಾಗಲ್ಲಿ ಬಿಸ್ಕೆಟ್ಸು ಅಥವಾ ಸಮಥಿಂಗ್ ಏನೋ ತಂದಾಗ ಎಲ್ಲರಿಗೂ ಹಂಚ್ತಾರೆ. ಎಲ್ಲರಿಗೂ ಹಂಚಿ ನಮಗೆಲ್ಲ ಹಿಂಗೆ ತಿನ್ನಿಸಿ, ತಗೊಳ್ಳಿ ತಿನ್ನಿ ಅಂತೆಲ್ಲ ಮಾಡ್ತಾರೆ. ಸೊ ವೆರಿ ಸ್ವೀಟ್. ಆ್ಯಂಡ್ ತುಂಬ ಕಲಿಯೋದಿದೆ ಅವ್ರ ಹತ್ರ. ಎಷ್ಟೇ ದೊಡ್ಡ ಎಂತೆಂಥ ಹಾಡಾಡ್ಯಾರೆ, ಎಷ್ಟು ಹಂಬಲ್ ಆಗಿ, ಎಷ್ಟು ಡೆಡಿಕೇಟೆಡ್ ಆಗಿ, ಸ್ಟೇ ಗ್ರೌಂಡೆಡ್ ಅಂತಾರಲ್ಲ, ಅವ್ರು ನೋಡಿ ಕಲಿಬೇಕಷ್ಟೆ. ಅಂದರೆ ಎಲ್ಲ ಸಿಂಗರ್ಸ್ಗೂ ಒಂದು ಆಸೆ ಇರುತ್ತೆ, ನಾವು ಇಂಥವ್ರನ್ನ ಮೀಟ್ ಮಾಡಬೇಕು. ಅದೇ ಚಿತ್ರಮ್ಮ ಅಂತ ದೊಡ್ಡ ಸಿಂಗರ್ ಅವರು, ಅವ್ರನ್ನ ಸ್ಟೇಜಲ್ಲಿ ಮೀಟ್ ಮಾಡಿದೆ, ಅವ್ರ ಕೈಯಲ್ಲಿ ಬಿಸ್ಕೆಟ್ ತಿನ್ನಿಸ್ಕೊಳ್ಳೋದು ಅಂದರೆ ಅದೊಂದು ಚಿಕ್ಕ ವಿಷಯ ಅಂತೂ ಅಲ್ಲೆಲ್ಲ, ತುಂಬ ದೊಡ್ಡ ವಿಷಯ. ಸೊ ಆ ಮೂಮೆಂಟಲ್ಲಿ ನಿಮಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರಬಹುದು, ಫ್ಯಾಮಿಲಿ ಆಗಿರಬಹುದು, ಏನಂದ್ರು? ಫಸ್ಟ್ ಇದಕ್ಕೆ ನಮ್ಮ ಡ್ರಮ್ಸ್ ಅರುಣ್ ಸರ್ ಇದ್ದಾರೆ. ಸೊ ಅರುಣ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕಾಗುತ್ತೆ. ಬಿಕಾಸ್ ಅವರಿಂದನೇ ಆಪರ್ಚುನಿಟಿ ಬಂದಿದ್ದು. ಲೈಕ್ ಎಲ್ಲರೂ ಚಿತ್ರಮ್ಮ ಜೊತೆ ಆಡ್ದ, ಕ್ರೇಜಿ ಅಪ್ಪ. ನನಗೆ ಒಂದು ಶಾಕಲ್ಲಿದ್ದೆ, ಓ ಕ್ರೇಜಿ ಅಂತ. ಸೊ ನೋಡಿದವರೆಲ್ಲ ಖುಷಿ ಪಟ್ಟರು. ಆ್ಯಂಡ್ ನಮ್ಮ ಮನೇಲೂ ಅಷ್ಟೇ. ಅಂದರೆ ಅವರು ಆವಾಗ ನೋಡಿದ ಸಿಂಗರ್ಸಲ್ಲಿ ಅಂಥ ಗ್ರೇಟ್ ಲೆಜೆಂಡ್ಸು, ಅವ್ರ ಜೊತೆ ನೀನು ಹಾಡಿದ್ಯಾ ಅನ್ನೋದು ಒಂದು ಖುಷಿ ಇತ್ತು ಅವ್ರಿಗೆ. ಸೊ ನೈಸ್, ಎಂಜಾಯ್ ಮಾಡಿದ್ರು, ಖುಷಿ ಪಟ್ರೆಲ್ಲರು. ಎವ್ರಿ ಸಿಂಗರ್ಗೂ ಒಂದು ಕನಸಿರುತ್ತೆ, ನಾನು ಇಂಥವ್ರ ಜೊತೆಗೆ ಹಾಡಬೇಕು ಅಥವಾ ಇಂಥವ್ರ ಸಿನಿಮಾಗೆ ಹಾಡಬೇಕು ಅಂತ. ಸೊ ನಿಮಗೆ ನಿಮ್ಮ ಕನಸೇನು? ನನಗೆ ಹಾಡಬೇಕು ಅನ್ನೋದೇ ಅಷ್ಟೇ ಕನಸು. ಸೊ ಲೈಕ್ ಯಾವ ಸಿನಿಮಾ ಆಗಲಿ, ಯಾವ ಹೀರೋ ಆದರೂ ಅಥವಾ ಏನೇ ಆಗಲಿ, ಒಳ್ಳೆಯದು ಸಾಂಗ್ ಹಾಡಬೇಕು, ಕ್ಲಿಕ್ ಆಗಬೇಕು, ಆ್ಯಂಡ್ ಜನ ಗುರುತಿಸ್ಬೇಕು ಅಷ್ಟೆ. ಹಾಗೆ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ ಫಾಲೋವರ್ಸು ಡೇ ಬೈ ಡೇ ಹೆಚ್ಚಾಗ್ತಾನೆ ಇದ್ದಾರೆ. ಈ ಸಾಂಗ್ ಹಾಡಿ, ಆ ಸಾಂಗ್ ಹಾಡಿ ಅಂತೆಲ್ಲ ಕಮೆಂಟ್ ಆಗ್ತಾ ಇರ್ತಾರೆ. ಸೊ ನಿಮ್ಮ ಇನ್ಸ್ಟಾಗ್ರಾಮ್ ಫ್ಯಾಮಿಲಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ಹೇಳಕ್ಕೆ ಇಷ್ಟಪಡೋದು, ಸ್ಟಾರ್ಟಿಂಗ್ ಆ್ಯಕ್ಚುಲಿ ಕಂಟಿನ್ಯೂಸ್ ಆಗಿ ಹಾಡೋದು, ರೀಲ್ಸ್ ಮಾಡೋದು ಆಗ್ತದೆ. ಈಗ ಒಂದು ಸಿಂಗಿಂಗ್ ರೀಲ್ಸ್ ಎಲ್ಲ ಮಾಡ್ತಾಯಿಲ್ಲ. ಬಿಕಾಸ್ ಒಂದು ದೊಡ್ಡ ನ್ಯೂಸ್ ಕಾಯ್ತದೆ, ಅಂದರೆ ಲೈಕ್ ಇಂಡಿಪೆಂಡೆಂಟ್ ಸಾಂಗು. ಸೊ ಇನ್ನೊಂದು ಟೂ ಮಂತ್ಸಲ್ಲಿ ರಿಲೀಸ್ ಆಗುತ್ತೆ. ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ಕೋತೀನಿ. ಸಡನ್ನಾಗಿ ಒಂದು ಬೂಸ್ಟ್ ಹಾಕ್ತೀರಿ. ಸೊ ಇಂಡಿಪೆಂಡೆಂಟ್ ಸಾಂಗ್ ಬರುತ್ತೆ ಒಂದು.
ಇದ್ರ ಜೊತೆಗೆ ನೀವು ಕೂಡ ಲೈವ್ ಕಾನ್ಸರ್ಟ್ನ ಮಾಡ್ತಾ ಇದ್ದೀರಾ, ಬ್ಯಾಂಡ್ ಕೂಡ ನೀವು ಕಟ್ಕೊಂಡಿದ್ದೀರಾ. ಸೊ ನಿಮಗೆ ಏನಕ್ಕೆ ಈ ರೀತಿ ಅನ್ನಿಸ್ತು, ಯಾವ ಥರ ಲೈಕ್ ಲೈವ್ ಮಾಡ್ಬೇಕು ನಾನು ಒಂದು ಬ್ಯಾಂಡ್ ಮೂಲಕ? ಅಂದರೆ ಇವಾಗ ಆ್ಯಸ್ ಎ ಮ್ಯೂಸಿಷಿಯನ್ ಆಚೆ ಬಂದಮೇಲೆ ಜನಕ್ಕೆ ಟಿ ವಿಲಿ ನೋಡಿರ್ತಾರೆ ಅಥವಾ ಸಿಂಗಿಂಗ್ ನೋಡಿರ್ತಾರಲ್ಲ, ಅದು ಕಂಟಿನ್ಯೂ ಆಗಬೇಕು. ಸೊ ಆಚೆ ಬಂದಾಗ ಶೋಸ್ ಮಾಡಿದಾಗ ನಮಗೂ ಅದೇ ವೇ ಆಫ್ ಫುಡ್, ಬ್ರೆಡ್ ಆ್ಯಂಡ್ ಬಟರ್ ಅದೇ. ಸೊ ಅವಾಗ ಏನಾಗುತ್ತೆ, ಅವರು ಬರ್ತಾರೆ, ಕಾನ್ಸರ್ಟ್ ನೋಡ್ತಾರೆ, ಅವ್ರಿಗೂ ಖುಷಿ ಆಗುತ್ತೆ, ಫೋಟೋಸ್ ತೊಗೋತಾರೆ, ಆಡೋರು ರೀಲ್ಸ್ ಅಲ್ಲಿ ಹಾಕ್ತಾರೆ, ಅಲ್ಲ ಹಾಕ್ತಾರೆ, ಇಲ್ಲ ಹಾಕ್ತಾರೆ. ಸೊ ಅವ್ರಿಗೂ ಖುಷಿ, ನಾವು ಅವ್ರಿಗೆ ಖುಷಿ ಪಡಿಸಿದ್ವಿ ಅಂತ. ಸೊ ಹಂಗೆ ಎಲ್ಲ ಕಡೆ ಕರೀತಾರೆ, ಬನ್ನಿ ಹಾಡಿ. ಊರಲ್ಲಿ ಜನ ನೀವು ಬೇಕು ಅಂತಾನೆ ಸರ್, ನೀವೇ ಬೇಕು ಅಂತಾರೆ ಸರ್, ಬನ್ನಿ ಸರ್ ಅಂದಾಗ ಹೆಂಗೆ ಬರಲ್ಲ ಅನ್ನೋದು. ಅವ್ರು ಕೇಳಿದಾಗ ಅವ್ರಿಗೋಸ್ಕರನೇ ನಾವು ಇವಾಗ ನಮ್ಮದು ಅಂತ ಏನೂ ಇರಲ್ಲ. ಇಲ್ಲಿಗೆ ಬಂದಮೇಲೆ, ಇಂಡಸ್ಟ್ರಿಗೆ ಬಂದಮೇಲೆ ನಮ್ಮದು ಅನ್ನೋದಕ್ಕಿಂತ ಅವ್ರಿಗೋಸ್ಕರ ಮಾಡಬೇಕು. ಸೊ ವೆನ್ ದೇ ಆಸ್ಕ್ ನಾವು ಹೋಗಲೇಬೇಕು. ಸೊ ಅದು ಖುಷಿ ಆಗುತ್ತೆ ಮಾಡೋಕ್ಕೆ. ಈಗ ಪ್ರೋಗ್ರಾಮಿಗೆ ಬಂದಿದ್ರಲ್ಲ, ನೀವು ಹೋಗೋ ಅಷ್ಟೊತ್ತಿಗೆ ನಿಮಗೆ ಗೊತ್ತಿಲ್ಲದೆ ಇನ್ಸ್ಟಾಗ್ರಾಮಲ್ಲಿ ಒಂದಷ್ಟು ನೋಟಿಫಿಕೇಶನ್ ಬಂದಿರುತ್ತೆ, ನಿಮ್ಮನ್ನು ಮೆನ್ಷನ್ ಮಾಡಿರೋದು, ದರ್ಶನ್ ಅವರು ಇಲ್ಲಿಗೆ ಬಂದರು, ಈ ಹಾಡು ಹಾಡಿದ್ರು, ಅದು ಇದು ಅಂತ. ಸೊ ಇಷ್ಟು ಹಾಡುಗಳನ್ನು ಹಾಡ್ತಿರಲ್ವಾ, ಸೊ ಜನಗಳು ರೆಕಗ್ನೈಸ್ ಮಾಡ್ತಾರಲ್ವಾ, ಆ ಪ್ರೀತಿಗೆ ಏನು ಹೇಳ್ತೀರಾ? ಖುಷಿ ಆಗುತ್ತೆ. ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ. ಬಿಕಾಸ್ ಎಷ್ಟೊಂದು ಜನ ಕಾರ್ಪೊರೇಟ್ಗೆ ಹೋಗ್ತಾರೆ, ಎಲ್ಲ ಮಾಡ್ತಾರೆ, ಜೊತೆಲಿರ್ತಾರೆ. ಬಟ್ ಅಂದರೆ ಅವ್ರನ್ನ ಯಾರು ಗುರ್ತಿಸಲ್ಲ. ಲೈಕ್ ಸಾರ್ ನೀವು ನಾವೇ ಸಣ್ಣ ವಯಸ್ಸಲ್ಲಿ ನಮ್ಮ ಕಾಲೇಜಿಗೆ ಅಪ್ಪು ಸರ್, ನಮ್ಮ ಸ್ಕೂಲಿಗೆ ಅಪ್ಪು ಸರ್ ಬಂದಿದ್ರು. ಸೊ ಆ ಥರ ಬಂದಾಗ ನಾವು ಸಿಂಗರ್ಸ್ ಬಂದಾಗ ಏನೇ ಬಂದಾಗ ಅಂತಾರೆ. ಇವಾಗ ನಮಗೆ ಅದು ಆಗ್ತಾ ಇದೆ ಅಂದರೆ ವಿ ಆರ್ ಬ್ಲೆಸ್ಡ್ ಅಷ್ಟೇ. ಅದನ್ನು ಉಳಿಸ್ಕೋಬೇಕು. ಅಷ್ಟು ಜನ ಪ್ರೀತಿ ಕೊಡ್ತಾರೆ, ಅದು ಸುಮ್ಮನೆ ಬರಲ್ಲ. ಸೊ ಇವಾಗ ಅಷ್ಟು ಜನನು ನೀವು ಹಾಡೋದನ್ನ ಕೇಳಿ ಸೂಪರ್, ನೀವು ನಮ್ಗೆ ಇಷ್ಟ ಆಗುತ್ತೆ ಅಂದರೆ ಸಮಥಿಂಗ್ ಡಿಫ್ರೆಂಟ್, ಅದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅದು. ಸೊ ಅದೊಂದು ಖುಷಿ ಆಗುತ್ತೆ. ಯಾವಾಗಲೂ ಚಿರಋಣಿ, ಅದನ್ನು ಯಾವಾಗಲೂ ಕಾಪಾಡ್ಕೊಳ್ಳೋಕೆ ಇಷ್ಟಪಡ್ತೀರಿ. ನೆಕ್ಸ್ಟ್ ಇವಾಗ ಸರಿಗಮಪ ಲಿಟಲ್ ಚಾಂಪ್ಸ್ ಬರ್ತಾ ಇದೆ, ಮತ್ತೆ ನೀವು ಕೂಡ ಸರಿಗಮಪ ಫ್ಯಾಮಿಲಿ ಅವರೇ. ಸೊ ಆ ಲಿಟಲ್ ಚಾಂಪ್ಸ್ಗೆ ನಿಮ್ಮ ಕಡೆಯಿಂದ ಒಂದು ವಿಶ್. ಎಲ್ಲ ಸರೆಗಮಪ ಸೀಸನ್ 22 ಅಲ್ಲಿ ಹಾಡ್ತಾ ಇರೋಂಥ ಎಲ್ಲ ಕಂಟೆಸ್ಟೆಂಟ್ಸ್ಗೂ, ಜೂನಿಯರ್ಸ್, ಆಲ್ ದಿ ಬೆಸ್ಟ್. ಚೆನ್ನಾಗಿ ಹಾಡಿ ಕಲೀರಿ. ಸೊ ಎಲ್ಲ ಒಳ್ಳೆ ಮೆಂಟರ್ಸ್ ಇದ್ದಾರೆ, ಒಳ್ಳೆ ಟೀಮ್ ಇದೆ, ಒಳ್ಳೆ ಜಡ್ಜಸ್ ಇದ್ದಾರೆ. ಸೊ ಆಲ್ ದಿ ಬೆಸ್ಟ್, ನಿಮ್ಮದು ಒಳ್ಳೆ ಫ್ಯೂಚರ್ ಆಗಲಿ ಅಂತ ಹೇಳ್ತೀನಿ. ಫೈನಲಿ ನಮ್ಮ ಬಾಸ್ ಟಿವಿ ಆಡಿಯನ್ಸ್ಗೆ ನಿಮ್ಮ ಕಡೆಯಿಂದ ಒಂದು ಸಾಂಗ್, ಇದು ರಿಕ್ವೆಸ್ಟ್, ನೀವು ಹಾಡ್ಬೇಕು ಇವಾಗ ಯಾವುದಾದ್ರೂ ಸಾಂಗ್ ನಿಮ್ಮ ಫೇವ್ರೆಟ್, 4 ಲೈನ್ ಆದ್ರೂ ಪರವಾಗಿಲ್ಲ. ಏನು ಹೇಳಲಿ ನಾನು ಹೊಸತರ, ಏನೇ ಇದ್ದರೂ ನಿನ್ನ ನಂತರ, ಮೌನದಲ್ಲೇ ಮಾತನಾಡುವ ಮಾಯೆ ನೀನೇ, ಕವಿತೆ ಕವಿತೆ ನಿನ್ನ ಅರಿತೆ. ಎಷ್ಟು ಚಂದ ಹಾಡಿದ್ರಿ. ಇದೇ ನಮಗೆ ಜಾಸ್ತಿ ಹಬ್ಬ ಇವಾಗ ನಮಗಿದೆ. ಕಮ್ಮಿ ಹಾಡಿರ್ತೀವಿ ಬಿಕಾಸ್ ಒಳಗೆ ನಡೀತಾ ಇದೆಯಲ್ಲ. ಸೊ ಜೋರಾಗಿ ಹಾಡೋಕ್ಕಾಗಲ್ಲ. ಇಟ್ಸ್ ಲೈಕ್ ತುಂಬಾ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ದರ್ಶನ್ ಅವರೇ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ನೋಡಿದ್ರಲ್ವಾ, ಇದು ದರ್ಶನ್ ಅವರ ಮಾತು. ಕ್ಯಾಮರಾ ಪರ್ಸನ್ ಲಿಖಿತ್ ಜೊತೆಗೆ ಪಲ್ಲವಿ ಎನ್ ರಾಜ್, ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.